ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರವಲ್ಲವೋ? ಪುನರುತ್ಥಾನದ ದಿನವಾಗಿದೆ. ಯೇಸು ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಆ ಕಾರ್ಯ ನಾವು ನೆನೆಸಿಕೊಳ್ಳಲು ಭಾನುವಾರ ಸಭೆಗೆ ಹೋಗುತ್ತೇವೆ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುತ್ತೇವೆ. ದೇವಜನರೆಲ್ಲರೊಂದಿಗೆ ಸೇರಿ ಏಕಹೃದಯದಿಂದ ಏಕ ಮನಸ್ಸಿನಿಂದ ಪ್ರಾರ್ಥಿಸುತ್ತೇವೆ. ಇದು ನಮಗೆ ಎಷ್ಟೋ ಒಳ್ಳೆಯದು. ನಮ್ಮಿಂದ ಇನ್ನು ಅನೇಕರಿಗೆ ಎಷ್ಟೋ ಆಶೀರ್ವಾದ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಒಂದು ಕ್ಲುಪ್ತವಾದ ಸಂದೇಶವನ್ನು ಧ್ಯಾನಿಸೋಣ. ಸಭೆಗೆ ಹೋಗಿ ಕರ್ತನನ್ನು ಸಂಪೂರ್ಣವಾಗಿ ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ, ಈ ತಿಂಗಳಲ್ಲಿ 3ನೇ ಭಾನುವಾರ ನಮಗೆ ಅನುಗ್ರಹಿಸಿದ್ದೀರಿ. ನಿಮ್ಮ ಪಾದ ಸನ್ನಿಧಿಗೆ ಸೇರಿ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ದೇವರ ಮಕ್ಕಳಾಗಿ ನಾವೆಲ್ಲರೂ ಒಂದಾಗಿ ಏಕ ಮನಸ್ಸಿನಿಂದ ಪ್ರಾರ್ಥಿಸುವ ಹಾಗೆ ನಿಮ್ಮ ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಪ್ರಿಯರೇ? ಈ ದಿನ ಭಾನುವಾರವಲ್ಲವೋ? ದೇವರ ಮೇಲೆ ಧ್ಯಾಸ ಇಟ್ಕೊಂಡಿದ್ದೀರಾ? ದೇವರ ಮೇಲೆ ಆಸೆ ಇಟ್ಕೊಂಡಿದ್ದೀರಾ? ದೇವರ ಆಲಯ ವಿಷಯದಲ್ಲಿ ಆಸಕ್ತರಾಗಿದ್ದೀರಾ? ನಿಮ್ಮ ಸಭೆಗೆ ಹೋಗ್ತಾ ಇದ್ದೀರಾ? ಇಲ್ಲ ಬ್ರದರ್, ಇತ್ತೀಚೆಗೆ ನಾವು ಬಿಟ್ಟಿದ್ದೇವೆ ಅನ್ನುತ್ತಾರೆ ಕೆಲವೊಂದು ಜನ. ಯಾಕೆ ಅಂತ ಕೇಳಿದ್ರೆ, ನಾವು ಲೈವ್ ವೀಕ್ಷಿಸುತ್ತೇವೆ ಅನ್ನುತ್ತಾರೆ ಕೆಲವರು. ನಾವು ಹೋಗುವ ಸಭೆ ನಮಗಿಷ್ಟ ಆಗಿಲ್ಲ ಎಂದು ಇನ್ನೂ ಕೆಲವರು ಹೇಳ್ತಾರೆ. ನಮ್ಮ ಪಾಸ್ಟರ್ ಅವರು ನಮಗಿಷ್ಟ ಆಗಲಿಲ್ಲ ಎಂದು ಹೇಳುವವರು ಇನ್ನೂ ಕೆಲವರಿದ್ದಾರೆ. ಇಲ್ಲವೇ ನಾವು ಹೋಗುವ ಸಭೆಯಲ್ಲಿ ಕೆಲವರ ಪರಿಸ್ಥಿತಿಯನ್ನು ನೋಡುವಾಗ ನಮಗಿಷ್ಟವಾಗ್ತಿಲ್ಲ ಅಲ್ಲಿಗೆ ಹೋಗಲು ಎಂದು ಮತ್ತೆ ಕೆಲವರು ಹೇಳ್ತಾರೆ. ನೋಡಿದ್ರಾ? ಹೀಗೆ ಒಂದಲ್ಲ ಒಂದು ನೆಪ ಹೇಳಿ ನಾವು ದೇವರಿಂದ ದೂರವಾಗ್ತೇವೆ. ಸಭೆಯಿಂದ ದೂರವಾಗುವವನು ದೇವರಿಂದ ದೂರವಾಗುವುದಕ್ಕೆ ಸಮಾನವಾಗಿದೆ. ನಾವು ಪಾಸ್ಟರ್ಸ್ಗಳನ್ನು ಪೂಜಿಸುವುದಕ್ಕಾಗಿಯೋ ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಾಗಿಯೋ ಸಭೆಗೆ ಹೋಗ್ತಾ ಇಲ್ಲ ಪ್ರಿಯರೇ. ಕರ್ತನನ್ನು ಆರಾಧಿಸುವುದಕ್ಕಾಗಿ ಹೋಗ್ತಿದ್ದೇವೆ. ನೀವು ಶುದ್ಧ ಹೃದಯದೊಂದಿಗೆ, ಕುಗ್ಗಿದ ಹೃದಯದೊಂದಿಗೆ ದೇವಾಲಯದಲ್ಲಿ ಪ್ರಾರ್ಥಿಸುವುದಾದರೆ ಅಲ್ಲಿರುವಂತಹ ಏರುಪೇರುಗಳನ್ನೆಲ್ಲ ಪರಿಶುದ್ಧಾತ್ಮ ದೇವರೇ ಸರಿಪಡಿಸುತ್ತಾರೆ. ಅಷ್ಟೇ ಹೊರತು ಸರಿಯಿಲ್ಲ ಅನ್ನುತ್ತಾ ನಾವು ಒಂದಾಗಿದ ಮೇಲೆ ಒಂದು ದೂರು ಹೇಳುತ್ತಲೇ ಇರೋದಾದರೆ ಕೊನೆಗೆ ಯಾವುದಿರುತ್ತೆ ಸರಿ? ಭೂಮಿಯ ಮೇಲೆ ಆಕಾಶದ ಕೆಳಗೆ ಸರಿಯಾದದ್ದು ಯಾವುದೂ ಇಲ್ಲವೆಂದು ಆ ಕಾಲದಲ್ಲಿಯೇ ಪ್ರಸಂಗಿ ಹೇಳಿದಾನೆ. ಭೂಮಿಯ ಮೇಲಿರುವ ಎಲ್ಲವೂ ಅಂದರೆ ಮನುಷ್ಯರೆಲ್ಲರೂ ಪ್ರತಿಯೊಂದು ಕೂಡ ಅಸಂಪೂರ್ಣವಾದದ್ದಾಗಿದೆ, ಹಾಳಾದದ್ದಾಗಿದೆ. ಅದಕ್ಕಾಗಿಯೇ ನಾವು ನೋಡಬೇಕಾದದ್ದು ಪರಿಪೂರ್ಣನಾದ ನಮ್ಮ ಕರ್ತನನ್ನು. ಯೇಸುವಿನ ಮೇಲೆ ಧ್ಯಾಸ ಇಡುವುದಾದರೆ, ಯೇಸುವಿನ ಮೇಲೆ ಆಸೆ ಇಡುವುದಾದರೆ, ಯೇಸುವಿನ ಕಡೆಗೆ ನಾವು ನೋಡುವುದಾದರೆ ಈ ಲೋಕ ನಮಗೆ ಮೋಸಗೊಳಿಸಲ್ಲ ಪ್ರಿಯರೇ. ನಮಗೆ ಈ ರೀತಿ ಕುಗ್ಗಿ ಹೋಗುವಂತಹ, ನಿರಾಶೆಗೊಳಗಾಗುವಂತಹ ಪರಿಸ್ಥಿತಿಗಳು ಬರಲ್ಲ. ಮುಖ್ಯವಾಗಿ ಕ್ರೈಸ್ತರ ಮಧ್ಯದಲ್ಲಿ ಈ ದಿನ ಹೆಚ್ಚಾಗಿ ವಿಭಜನೆ ನೋಡ್ತಿದ್ದೇವಲ್ಲವೇ? ವಿಭಜಿಸಲ್ಪಡ್ತಿದ್ದಾರೆ. ಡಿನಾಮಿನೇಷನ್ಸ್ ಆಗಿ ವಿಭಜಿಸಲ್ಪಡ್ತಿದ್ದಾರೆ. ಮೊದಲಿನಿಂದಲೇ ಇತ್ತು, ಆದರೆ ಈಗ ಹೆಚ್ಚಾಗ್ತಿದೆ. ಚರ್ಚ್ ಒಳಗಡೆಯಿಂದ ಕೆಲವರು ಹೋಗಿ ಮತ್ತೊಂದು ಚರ್ಚ್ ಇಡೋದು, ಚರ್ಚಲ್ಲಿರುವಂತಹ ವಿಶ್ವಾಸಿಗಳನ್ನು ಬೇರೆ ಮಾಡೋದು, ಚರ್ಚಿನಲ್ಲಿದ್ದಾಗಿಯೂ ಒಂದೇ ಸಭೆಯಲ್ಲಿದ್ದಾಗಿಯೂ ಅಲ್ಲಿಯೇ ಗುಂಪುಗಳು, ವಾದಗಳು ಇಟ್ಕೊಳ್ಳೋದು, ತತ್ವಗಳು ಬೇರೆ ಬೇರೆ ಗುಂಪುಗಳಾಗಿ ಸೆಟ್ಲ್ ಆಗೋದು, ಇಂತಹ ವಿಭಿನ್ನವಾದಂತಹ ಮನಸ್ತತ್ವಗಳು ತೋರಿಸುವುದನ್ನು ನೋಡ್ತೇವೆ. ಕರೆಕ್ಟೇ, ನಿಜವೇ, ನಾವು ವಿಭಿನ್ನವಾದ ಮನುಷ್ಯರಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಮೂಲಕ ನಾವು ಏಕಮನಸ್ಸುಳ್ಳವರಾಗಬೇಕು. ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂತೆ ನಾವು ವ್ಯತ್ಯಾಸವಾಗಿ ಒಬ್ಬೊಬ್ಬರಾಗಿದ್ದೇವೆ. ಒಬ್ಬೊಬ್ಬರ ಅಭಿರುಚಿ ಬೇರೆ, ಒಬ್ಬೊಬ್ಬರ ತತ್ವ ಬೇರೆ, ಒಬ್ಬೊಬ್ಬರ ಪದ್ಧತಿ ಬೇರೆ. ಆದರೆ ಯೇಸುವಿನಲ್ಲಿ ಸೇರಿದ ಕೂಡಲೇ ನಾವೆಲ್ಲರೂ ಸಮಜೀವನ, ಸಮಭಾವನೆಯುಳ್ಳವರಾಗಿರಬೇಕು. ಕೊರಂತಿ ಎನ್ನುವಂತಹ ಸಭೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ರಕ್ಷಣೆ ಹೊಂದಿದ ನಂತರ ಸಭೆಯಾಗಿ ಕೂಡಿದಾಗ ಬಹಳ ಸುಪ್ರಸಿದ್ಧವಾದ, ಪ್ರಪಂಚ ಪ್ರಖ್ಯಾತಿಯಾಗಬೇಕಾದ ಸೇವೆ ಇರಬೇಕಾಗಿತ್ತು ಕೊರಂತಿಯಲ್ಲಿ. ಅಲ್ಲಿನ ಸಭೆಯಲ್ಲಿ ಎಲ್ಲಾ ಸಭೆಗಳಿಗೆ ಒಂದು ಮಾದರಿಯಾಗಿರಬೇಕಾಗಿತ್ತು. ಆ ಕೊರಂತಿಯಲ್ಲಿ ಗ್ರೀಕರು, ರೋಮನ್ನರು, ಇಬ್ರಿಯರು, ಯಹೂದ್ಯರು ಹಾಗೆ ನಾನಾ ವಿಧವಾದ ಅನ್ಯರು ಅನೇಕರಿರುವ ಪಟ್ಟಣವಾಗಿತ್ತು.
ಅನೇಕರು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದಾಗ ಅವರೆಲ್ಲರೂ ಸಭೆಯಾಗಿ ಸಮಕೂಡ್ತಾ ಇದ್ರು. ಈ ದಿನ ನೋಡಿ, ನಮ್ಮ ಭಾರತ ದೇಶದಲ್ಲೂ ಕೂಡ ನಾನಾ ವಿಧವಾದ ತತ್ವಗಳು, ಸಕಲ ಜಾತಿ ಕುಲ ಭಾಷೆಯವರಾದಾಗ್ಯೂ ಕೂಡ ಯೇಸು ಕ್ರಿಸ್ತನನ್ನು ನಂಬಿದ ನಂತರ ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ಆಲಯಕ್ಕೆ ಸೇರಿ ಬರುತ್ತೇವೆ. ದೇವರ ಸನ್ನಿಧಿಗೆ ಹೋಗುವಾಗ ಇನ್ನು ನಾವು ಹಳೇದಾಗಿರುವವುಗಳನ್ನು, ಪಿತೃಪಾರಂಪರ್ಯದ ವ್ಯರ್ಥವಾದ ಆಚಾರಗಳನ್ನು ಅನುಸರಿಸಬಾರದು. ನಮ್ಮಲ್ಲಿಯೇ ನಮಗೆ ಭೇದಗಳು ಬರಬಾರದು. ನಿಜವಾಗ್ಲೂ ಹೇಳಬೇಕಾದ್ರೆ ಭೇದಗಳನ್ನುಂಟು ಮಾಡುವವನು ಯಾರು ಪ್ರಿಯರೇ? ವಿಭೇದಗಳನ್ನು, ವಿಭಜನೆಗಳನ್ನುಂಟು ಮಾಡುವವನು ಯಾರು? ಸೈತಾನನು. ಅವನ ಕೆಲಸವೇ ವಿಭಜಿಸಿ ಸೋಲಿಸುವಂಥದ್ದಾಗಿದೆ. ಹೌದಲ್ಲವೇ? ಪರಲೋಕದಲ್ಲಿ ತಿರುಗಿ ಎದುರು ಬಿದ್ದು ಅಲ್ಲಿ ದೂತರ ಮಧ್ಯದಲ್ಲಿ ವಿಭಜಿಸಿದ. 1/3 ದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಅವಿಧೇಯರಾಗಿ ಕೊನೆಗೆ ಪಾತಾಳಕ್ಕೆ ದೊಬ್ಬಲ್ಪಟ್ಟರೆಂದು ಬೈಬಲ್ ಹೇಳ್ತದೆ. ಆ ರೀತಿಯಾಗಿ ಯಾವಾಗ ಸೈತಾನನು ಮಾನವರನ್ನು ತನ್ನ ವಶ ಮಾಡಿಕೊಂಡನೋ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೂಡ ಆ ವಿಭಜನೆ ಹಾಗೂ ಆ ಬೇರ್ಪಡುವಿಕೆಯನ್ನು ನಾವು ಕಾಣುತ್ತೇವೆ. ದೇವರೇ, ನೀನು ನನ್ನೊಂದಿಗಿರಲು ಕೊಟ್ಟ ಸ್ತ್ರೀ ಎಂದು ಆದಾಮ ಹೇಳ್ತಾನಲ್ಲವೇ, ನನ್ನ ಎಲುಬಿನಲ್ಲಿ ಎಲುಬು, ನನ್ನ ಮಾಂಸದಲ್ಲಿ ಮಾಂಸ ಎಂದು ಕರೆದವನು ನೀನೇ ಈ ಸ್ತ್ರೀಗೆ ಕೊಟ್ಟಿ ಎಂಬುದಾಗಿ ಒಂದು ಭೇದಿಸಿ ಮಾತಾಡುವುದನ್ನು ನೋಡ್ತೇವೆ. ಅಷ್ಟೇ ಅಲ್ಲ, ಅವರಿಗಿಬ್ಬರು ಮಕ್ಕಳು ಹುಟ್ಟಿದಾಗ ಅವರನ್ನು ಕೂಡ ವಿಭಜಿಸುತ್ತಾನೆ. ನೋಡಿ, ಅವರಿಬ್ಬರು ಒಬ್ಬರನ್ನೊಬ್ಬರು ದ್ವೇಷ ಮಾಡಿ ಕೊಂದಾಕುವಂತೆ ಮಾಡುತ್ತಾನೆ. ಇನ್ನು ಅಂದಿನಿಂದ ಇಂದಿನವರೆಗೂ ಸೈತಾನನು ಭೇದಿಸುತ್ತಲೇ ಇದ್ದಾನೆ. ಜಾತಿ, ಮತ, ಕುಲ, ಪ್ರಾಂತೀಯ ಭೇದಗಳ, ಯುದ್ಧಗಳ ಮುಖಾಂತರ. ಈ ದಿನ ಯುದ್ಧ ಯಾಕಾಗ್ತಿವೆ? ಆ ಜಾತಿಯವರಿಗೂ ಈ ಜಾತಿಯವರಿಗೂ, ಆ ದೇಶದವರಿಗೂ ಈ ದೇಶದವರಿಗೂ ಯುದ್ಧ ಆಗುವಾಗ ಯಾವ ದೇಶ ಉದ್ಧಾರ ಆಗತ್ತೆ? ಯುದ್ಧಕ್ಕಾಗಿ ಕಾಲು ಕೆದರಿದ ದೇಶ ನಷ್ಟ ಹೋಗುತ್ತೆ. ಅದೇ ರೀತಿ ಯುದ್ಧಕ್ಕೆ ಬಲಿಯಾದ ದೇಶ ಕೂಡ ನಾಶವಾಗಿ ಹೋಗುತ್ತೆ. ಆ ಕಡೆಯಲ್ಲಿರುವ ಮನುಷ್ಯರು ಸಾಯ್ತಾರೆ, ಈ ಕಡೆಯಲ್ಲಿರುವ ಮನುಷ್ಯರು ಸಾಯ್ತಾರೆ. ಅಲ್ಲಿಯೂ ನಾಶನ ವಿನಾಶನ ಆಗುತ್ತೆ, ಇಲ್ಲಿಯೂ ಅದೇ ಪರಿಸ್ಥಿತಿ. ಅದಕ್ಕಾಗಿಯೇ ಸೈತಾನನು ಹಾಳು ಮಾಡುವವನಾಗಿದ್ದಾನೆ. ಯೇಸು ಬದಲಾಯಿಸುವಂಥವರು, ಯೇಸು ಐಕ್ಯಗೊಳಿಸುವ ಆತನು, ಹೃದಯಗಳನ್ನು ಐಕ್ಯಗೊಳಿಸುವ ಆತನು. ಆದರೆ ಸೈತಾನನು ವಿಭಜಿಸುತ್ತಾನೆ. ಈ ದಿನ ಸೈತಾನನು ಸಭೆಯೊಳಗೂ ಕೂಡ ತೂರಿಕೊಂಡು ಚರ್ಚಸ್ನಲ್ಲಿಯೂ ವಿಭಜನೆ ತಂದಿರುವುದರಿಂದಲೇ ಇಷ್ಟೊಂದು ವಿಧವಾದ ಚರ್ಚಸ್ಗಳಿವೆ. ಈ ಚರ್ಚಿನವರು ಆ ಚರ್ಚಿನವರಿಗೆ ಇಷ್ಟಪಡಲ್ಲ, ಆ ಚರ್ಚಿನವರು ಈ ಚರ್ಚಿನವರಿಗೆ ಇಷ್ಟಪಡಲ್ಲ, ಮತ್ತು ಅದನ್ನು ವಿಪರೀತವಾಗಿ ಮಾಡ್ತಾರೆ. ನಾವೆಲ್ಲ ಒಂದೇ ದೇವರ ಮಕ್ಕಳಾಗಿದ್ದೇವೆ. ಹಾಗಾಗಿ ನಮ್ಮೊಳಗೆ ಬೇರೆ ಬೇರೆ ಚರ್ಚ್ ಉಳ್ಳವರಾಗಿರೋದು ತಪ್ಪಲ್ಲ. ನಾನು ಒಂದು ಹಳ್ಳಿ ಊರಲ್ಲಿ ಪ್ರಸಂಗ ಮಾಡುವಾಗ ಒಬ್ಬ ವ್ಯಕ್ತಿ ಬಂದು ನಿಮ್ಗೆ ಎಷ್ಟು ಮಂದಿ ದೇವರಿದ್ದಾರೆಂದು ಕೇಳಿದ. ನಾನಂದೆ, ಇಲ್ಲ, ಯೇಸು ಒಬ್ಬರೇ ಆಗಿದ್ದಾರೆ, ಮತ್ತೆ ನಮ್ಮ ಊರಲ್ಲಿ 5-6 ಸಭೆಗಳಿವೆ, ಅವುಗಳಿಗೆ ಬೇರೆ ಬೇರೆ ಹೆಸರು ಯಾಕಿವೆ ಎಂದು ಕೇಳ್ದ. ನಾನು ಸ್ವಲ್ಪ ಸಂದಿಗ್ಧತೆಗೆ ಒಳಗಾಗಿ, ಹಾಗಲ್ಲ ಬ್ರದರ್, ನಾವೆಲ್ಲರೂ ಒಂದೇ ಆಗಿದ್ದೇವೆ. ಒಬ್ಬ ತಂದೆಗೆ 5 ಮಂದಿ ಮಕ್ಕಳಿದ್ರೆ ಒಬ್ಬ ತಂದೆಯೇ ಮಕ್ಕಳಾಗಿರ್ತಾರೆ. ಆದರೆ ಬೇರೆ ಬೇರೆಯಾಗಿ ಅವರನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಹೆಸರಿಟ್ಕೊಳ್ತಾರಲ್ಲವೇ, ದೊಡ್ಡವನಿಗೆ, ಸಣ್ಣವನಿಗೆ, ಮಧ್ಯದಲ್ಲಿ ಕಿರಿಯವನಿಗೆ ಎಂದು. ಹಾಗೆ ನಾವು ಕೂಡ ಆಗಿದ್ದೇವೆ. ಸಭೆಗಳಿಗೆ ಬೇರೆ ಬೇರೆ ಹೆಸರುಗಳಿರ್ತವೆ, ಆದರೆ ನಾವೆಲ್ಲರೂ ಕ್ರಿಸ್ತನ ಮಕ್ಕಳಾಗಿದ್ದೇವೆ, ನಾವೆಲ್ಲ ಒಂದೇ ಎಂಬ ಉತ್ತರ ಕೊಟ್ರೆ, ಅವನು ಕೇಳಿದ ಪ್ರಶ್ನೆಗೆ ನನಗೆ ಬಹಳ ಆಶ್ಚರ್ಯ ಉಂಟು ಮಾಡಿತು. ಹಾಗಾದರೆ ಈ ಪಾಸ್ಟರ್ ಅವರು ಮೀಟಿಂಗ್ ಇಟ್ಟಾಗಲೇ ಆ ಪಾಸ್ಟರ್ ಅವರು ಕೂಡ ಮೀಟಿಂಗ್ ಇಟ್ಟು, ಆ ಕಾಲದಲ್ಲಿ ಸೌಂಡ್ಗಾಗಿ ದೊಡ್ಡ ದೊಡ್ಡ ಹಾರ್ನ್ ಹಾಗೆ ಒಂದು ಪೊಂಗಗಳು ಇಡ್ತಾ ಇದ್ರು. ಈ ಚರ್ಚ್ ಮೇಲೆ ಒಬ್ರು ಇಟ್ಕೊಂಡ್ರೆ ಆ ಚರ್ಚ್ ಮೇಲೆ ಇನ್ನೊಬ್ಬರು ಇಟ್ಕೊಂಡು ಒಂದೇ ಸಾರಿ ಯಾಕೆ ಬ್ರದರ್ ಅವರು ಈ ರೀತಿಯಾಗಿ ಕಿರ್ಚುತ್ತಾರೆ, ಹಾಡು ಹಾಡುತ್ತಾರೆ? ಹೋಗ್ಲಿ, ನಾವು ಕೇಳೋಣ ಅಂದ್ಕೊಂಡ್ರೆ ಮಧ್ಯದಲ್ಲಿದ್ದವರಾಗಿರೋದ್ರಿಂದ ಅದೂ ಕೇಳಲಿಕ್ಕಾಗದೆ ಇದೂ ಕೇಳಲಿಕ್ಕಾಗದೆ ಕನ್ಫ್ಯೂಸ್ ಆಗ್ತಿದ್ದೇವೆ. ಯಾಕೆ ಈ ಭೇದ ಎಂದು ಕೇಳ್ದ. ಅದಕ್ಕೇನು ಹೇಳಬೇಕು? ವಿಭಜಿಸುವುದರಿಂದ ನಾವು ಬಲಹೀನರಾಗ್ತೇವೆ, ಅನ್ಯರ ದೃಷ್ಟಿಯಲ್ಲಿ ಹಾಸ್ಯಕ್ಕೆ ಗುರಿಯಾಗ್ತೇವೆ, ಸೈತಾನನು ಸಂಭ್ರಮಿಸುತ್ತಾನೆ. ಕೊರಿಂಥಿ ಸಭೆಯಲ್ಲಿ ಅದೇ ವಿಭಜನೆಯನ್ನು ನೋಡ್ತೇವೆ. ಕೊರಿಂಥಿದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 10ನೇ ವಚನ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆಯಾಗಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೀವೆಲ್ಲರೂ ಏಕಭಾವದಿಂದ ಮಾತಾಡಬೇಕು, ನಿಮ್ಮಲ್ಲಿ ಕಕ್ಷ ಇರಬಾರದು, ಏಕಮನಸ್ಸಿರಬೇಕು, ನೀವು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು. ದೇವರ ಮಕ್ಕಳಾದ ನಮ್ಮೆಲ್ಲರ ಮಾತಿನಲ್ಲಿ ಸತ್ಯ ಇರುವಾಗ ಎಲ್ಲರ ಮಾತು ಒಂದೇ ಆಗಿರುತ್ತದೆ. ಯಾಕೆಂದರೆ ಸತ್ಯ ಒಂದೇ, ಸುಳ್ಳು ಅನೇಕ ಇರ್ತವೆ, ಆದರೆ ಸತ್ಯ ಮಾತ್ರ ಒಂದೇ ಇರುತ್ತೆ.
ಹಾಗಾಗಿ ನಾವೆಲ್ಲರೂ ಒಂದೇ ಮಾತಾಡುತ್ತಿರುವುದಾದರೆ, ಒಂದೇ ಮಾತು ಸತ್ಯ ಮಾತಾಡುವುದಾದರೆ, ನಮ್ಮ ಯೇಸುವಿನ ಕುರಿತು ಮಾತಾಡುವುದಾದರೆ, ನಮ್ಮ ಯೇಸುವೇ ಹೇಳಿದ್ದಾರೆ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಎಂದು. ಆಗ ನಮ್ಮಲ್ಲಿ ಐಕ್ಯತೆ ಇರುತ್ತೆ. ಆದರೆ ನೀವು ಒಂದು ನಾನೊಂದು ತಲೆಗೊಂದು ಅನ್ನುವುದಾದರೆ ಅಲ್ಲಿ ವಿಭಜನೆ ಉಂಟಾಗುತ್ತೆ. ಅದರಿಂದ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುವುದಿಲ್ಲ. ಅದರಿಂದ ನಾವು ಬಲಹೀನರಾಗ್ತೇವೆ. ಅದರಿಂದ ನಮ್ಮ ಶತ್ರು ನಮಗೆ ಸುಲಭವಾಗಿ ಸೋಲಿಸಿ ಬಿಡುತ್ತಾನೆ, ಇಲ್ಲವೇ ಕೆಡವಿ ಬೀಳಿಸುತ್ತಾನೆ. ವಚನ 11. ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳು ಉಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. ನಿಮ್ಮಲ್ಲಿ ಕಲಹಗಳಿವೆ. ಕಲಹಗಳು ಯಾಕುಂಟಾಗ್ತವೆ? ವಾದ ಯಾಕುಂಟಾಗ್ತವೆ? ಭೇದಗಳು, ವಿಭೇದಗಳು. ಸೈತಾನನು ವಿಭೇದಿಸುವವನಾಗಿದ್ದಾನೆ, ವಿಭಜಿಸುವವನಾಗಿದ್ದಾನೆ, ಬೇರೆ ಮಾಡುವವನಾಗಿದ್ದಾನೆ. ಮನುಷ್ಯರಿಗೂ ಮಧ್ಯದಲ್ಲಿ ಭೇದಗಳನ್ನು ಹುಟ್ಟಿಸಿ ಮನುಷ್ಯರು ಮನುಷ್ಯರನ್ನೇ ಕೊಲೆ ಮಾಡುವ ಹಾಗೆ ಮಾಡುವಂತೆ, ಕೇಡು ಉಂಟು ಮಾಡಿಕೊಳ್ಳುವಂತೆ ಮಾಡುವವನು, ಹಾನಿ ಉಂಟು ಮಾಡುವವನು ಸೈತಾನನಾಗಿದ್ದಾನೆ. ಇದನ್ನು ನಾವು ಗುರುತಿಸುವುದಾದರೆ ಚೆನ್ನಾಗಿರುತ್ತೆ. ಈ ದಿನ ನೋಡಿ, ಸ್ವಂತ ಗಂಡ ಹೆಂಡತಿಯರ ನಡುವೆ ಎಷ್ಟು ಜಗಳ ಇರುತ್ತೆ. ಸ್ವಲ್ಪವೂ ಕೂಡ ಏಕ ಮನಸ್ಸು ಅವರಲ್ಲಿಲ್ಲ. ಒಬ್ಬರ ವಿಷಯದಲ್ಲಿ ಒಬ್ಬರು ಯಾವ ರೀತಿ ಪರದಾಡುತ್ತಾ ಇರ್ತಾರೆ ನೋಡಿ. ಬೇಕಾದ್ರೆ ಎಷ್ಟೇ ವರ್ಷಗಳವರೆಗೂ ಸಂಸಾರ ಮಾಡಿದ್ರೂ ಕೂಡ ಇಬ್ಬರ ಮಧ್ಯದಲ್ಲಿ ಏಕ ಮನಸ್ಸಿಲ್ಲದಕ್ಕೆ ಅವರ ಮಕ್ಕಳಿಗೆ ಆಶೀರ್ವಾದ ಉಂಟಾಗಲ್ಲ. ಆ ಮನೆಯಲ್ಲಿ ದೇವರ ಆಶೀರ್ವಾದ ಇರಲ್ಲ. ಡೋಂಟ್ ಗಿವ್ ರೂಮ್ ಟು ದ ಡೆವಲ್. ಸೈತಾನನು ಯಾವಾಗ್ಲೂ ಕೂಡ ನಿಮ್ಮನ್ನು ವಿಭಜಿಸುವುದಕ್ಕಾಗಿ ನಿಮ್ಮಲ್ಲಿ ಜಗಳ ಹುಟ್ಟಿಸುತ್ತಾನೆ, ನಿಮಗೆ ಚಾಡಿ ಹೇಳುವಂತೆ ಮಾಡ್ತಾನೆ, ನಿಮ್ಮ ಮನಸ್ಸು ಹಾಳು ಮಾಡುವ ವಿಷಯಗಳನ್ನು ತರ್ತಾನೆ. ನೀವೇ ಒಳ್ಳೆಯವರು, ಅವರು ಕೆಟ್ಟವರು, ಇಲ್ಲವೇ ಅವರು ನಿಮಗೆ ಹೀಗಂದಿದ್ದಾರೆ, ಇಲ್ಲವೇ ನಿಮಗೆ ಅವರು ಹಾಗಂದಿದ್ದಾರೆಂದು ಅನವಶ್ಯಕವಾದ ಚಾಡಿ ಕೇಳುವಂತೆ ಮಾಡುತ್ತಾನೆ. ಚಾಡಿಕೋರನು ಇಲ್ಲದಿರುವಲ್ಲಿ ಜಗಳ ನಿಂತು ಹೋಗ್ತದೆ, ಭೇದಗಳು ನಿಂತು ಹೋಗ್ತವೆ. ಆ ಕೊರಂತಿ ಸಭೆಯಲ್ಲಿ ಒಬ್ಬನು ಹೇಳ್ತಾನೆ, ನಾನು ಏನಂತೆ 12ನೇ ವಚನ, ನಿಮ್ಮಲ್ಲಿ ಒಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾರಂತೆ. ಏನಂತೆ? ಒಬ್ಬನೇನೋ ನಾನು ಪೌಲನಿಗೆ ಸೇರಿದವನು ಅನ್ನುತ್ತಾನೆ, ಇನ್ನೊಬ್ಬನೇನೋ ನಾನು ಕೇಫನಿಗೆ ಅಂದರೆ ಪೇತ್ರನಿಗೆ ಸೇರಿದವನು, ಇನ್ನೊಬ್ಬನೇನೋ ನಾನು ಅಂದರೆ ಅಪೊಲೋಸನಿಗೆ ಸೇರಿದವನು. ಅಪೊಲೋಸನು ಒಳ್ಳೆ ಬೋಧಕನಾಗಿದ್ದನು, ಆ ಅಪೊಲೋಸನಿಗೆ ಸೇರಿದವನು. ಮತ್ತು ಇನ್ನೊಬ್ಬನೇನೋ ನಾನು ಕ್ರಿಸ್ತನಿಗೆ ಸೇರಿದವನಾಗಿದ್ದೇನೆ, ಇವರ್ಯಾರೂ ನನಗೆ ಅವಶ್ಯಕತೆ ಇಲ್ಲ ಎಂದು ವಾದ ಇಟ್ಕೊಂಡಿರುವಾಗ ಪೌಲ ಹೇಳ್ತಾನೆ, ಏನ್ರಯ್ಯ ನೀವು ಇರೋ 10 ಜನರಲ್ಲಿ 4 ಭಾಗ 3 ಭಾಗ ಆಗ್ತಾ ಇದ್ದೀರಿ, ಕೊನೆಗೆ ಒಬ್ಬಂಟಿಗರಾದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಯಾಕೆ ಈ ದಿನ ಸಭೆಗಳ ಮೂಲಕ ದೇವರ ಕಾರ್ಯಗಳು ನಡೆಯುತ್ತಾ ಇಲ್ಲ ಗೊತ್ತಾ? ಸಭೆಯ ಕಾಯರ್ನಲ್ಲಿ ನಿಂತವರೆಲ್ಲರಲ್ಲಿ ಏಕಮನಸ್ಸಿದೆಯಾ? ಆ ವೇದಿಕೆಯನ್ನು ಶೇರ್ ಮಾಡುವವರೆಲ್ಲರಲ್ಲಿ ತಗ್ಗಿಸಿಕೊಳ್ಳುವ ಮನಸ್ಸಿದೆಯಾ? ಚರ್ಚಿಗೆ ಬರುವ ವಿಶ್ವಾಸಿಗಳೆಲ್ಲರೂ ಏಕಮನಸ್ಸಿನಿಂದ ಏಕಹೃದಯದಿಂದ ಪ್ರಾರ್ಥನೆ ಮಾಡುವವರಾಗಿದ್ದಾರಾ? ಇಲ್ಲ ಅನ್ನುತ್ತಾರೆ ಅಂದುಕೊಳ್ತೇನೆ. ಇಲ್ಲ ಅಂತ ಹೇಳಿ ನಾವು ಮತ್ತೊಂದು ಚರ್ಚಿಗೆ ಹೋಗ್ತೇವೆ ಎಂದು ಹೇಳಬಾರದು. ನೀವಿದ್ದ ಚರ್ಚಿಗಾಗಿಯೇ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಹೋದರರಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ದೈವ ಸೇವಕರಿಗಾಗಿ ಪ್ರಾರ್ಥಿಸಿರಿ. ನೀವು ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸುಳ್ಳವರಾಗಿ ನೋಡಿ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದವರಿಗೆ ಪ್ರೀತಿಸಿರಿ ಎಂದು ಹೇಳಲಿಲ್ಲ. ಅವರು ನಮ್ಮನ್ನು ಪ್ರೀತಿ ಮಾಡದಿದ್ದರೂ, ನಮ್ಮನ್ನು ದ್ವೇಷಿಸುವವರಾಗಿದ್ದರೂ ನಾವು ಅವರಿಗೆ ಪ್ರೀತಿಸಬೇಕೆಂದು ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲರನ್ನೂ ಪ್ರೀತಿಸಬೇಕು. ಅವರು ಒಳ್ಳೆಯವರು, ಕೆಟ್ಟವರು, ಸ್ವಲ್ಪ ಒಳ್ಳೆಯವರು, ಸ್ವಲ್ಪ ಕೆಟ್ಟವರು, ಹೆಚ್ಚು ಕೆಟ್ಟವರು ಎಂಬ ವ್ಯತ್ಯಾಸ ಇಲ್ಲ ಪ್ರಿಯರೇ. ಎಲ್ಲರೂ ಕ್ರಿಸ್ತನಿಲ್ಲದಿದ್ದರೆ ಕೆಟ್ಟವರೇ ಆಗಿದ್ದಾರೆ. ಕ್ರಿಸ್ತನನ್ನು ಹೊಂದಿಕೊಳ್ಳುವುದಾದರೆ ಎಲ್ಲರೂ ಒಳ್ಳೆಯವರೇ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಾಗ ನಾವು ನೂತನಗೊಳ್ಳುತ್ತೇವೆ. ನಮ್ಮ ಸಭೆಯಲ್ಲಿ ಐಕ್ಯತೆ ಬೇಕು ಪ್ರಿಯರೇ. ಈ ಭೇದಗಳನ್ನು ಬಿಟ್ಟುಬಿಡಬೇಕು. ಕುಲದ ಭೇದಗಳಾಗಲಿ, ವರ್ಗಗಳ ಭೇದವಾಗಲಿ, ಇಲ್ಲವೇ ಫೈನಾನ್ಷಿಯಲ್ ಆಗಿ ನಾನು ಬಹಳ ದೊಡ್ಡ ವ್ಯಕ್ತಿಯಾಗಿದ್ದೇನೆಂದು, ಇಲ್ಲವೇ ಬಡವರು, ಧನವಂತರು, ಐಶ್ವರ್ಯವಂತರು ಎಂಬ ಇಂತಹ ವ್ಯತ್ಯಾಸಗಳಿರಬಾರದು. ಸಮಭಾವನೆಯೊಂದಿಗೆ ನಾವೆಲ್ಲರೂ ಸಭೆಯಾಗಿ ಕೂಡಿ ಬಂದಾಗ ಒಬ್ಬರಿಗೊಬ್ಬರು ಪ್ರೀತಿಸಲು, ಸತ್ಕಾರ್ಯ ತೋರಿಸಲು ಹುರಿದುಂಬಿಸಬೇಕು ಎಂದು ವಾಕ್ಯ ಹೇಳ್ತದೆ. ದೇವರ ಆಲಯದಲ್ಲಿ ಸಮಾನತ್ವ ಇದೆ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನವಾಗಿದೆ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ನಮ್ಮೆಲ್ಲರನ್ನು ದೇವರು ಸಹಿಸಿಕೊಳ್ತಿದ್ದಾರೆ, ತಾಳಿಕೊಳ್ತಿದ್ದಾರೆ. ಹಾಗಾಗಿ ನಾವು ಕೂಡ ಇತರರನ್ನು ಸಹಿಸಿಕೊಂಡು ಕ್ಷಮಿಸುವುದನ್ನು ಕಲಿಯಬೇಕು. ಅದಕ್ಕೆ ಆಲಯಕ್ಕೆ ಹೋಗಿ ನಾವು ಅಡ್ಜಸ್ಟ್ ಆಗುವುದನ್ನು ಕಲಿಯಬೇಕು. ಯಾವಾಗಲೂ ಮನೆಯಲ್ಲಿ ಕೂತ್ಕೊಂಡು ನೀವೇ ನಿಮ್ಮ ಸ್ಥಿತಿಯನ್ನು ಹೇಳ್ಕೊಳ್ತಾ ನಿಮ್ಮ ಬಗ್ಗೆ ಮಾತಾಡಿಕೊಳ್ತಾ ಇದ್ರೆ ಆಗ ನಿಮಗೆ ನಿಮ್ಮ ಮನಸ್ಸು ವಿಶಾಲವೇ ಆಗೋದಿಲ್ಲ ಪ್ರಿಯರೇ. ನಿಮ್ಮ ಹೃದಯಗಳು ವಿಶಾಲ ಆಗೋದಿಲ್ಲ.
ನಾವು ದೇವರ ಆಲಯಕ್ಕೆ ಹೋಗುವಾಗ ನಮ್ಮ ಬಲಹೀನತೆಯನ್ನೆಂದು ನಾವು ಅರಿತುಕೊಳ್ತೇವೆ, ಇತರರ ಬಲಹೀನತೆ ಅರಿತುಕೊಳ್ತೇವೆ, ಇತರರ ಬಲ ಅರಿತುಕೊಳ್ತೇವೆ, ನಮ್ಮ ಬಲ ಅರಿತುಕೊಳ್ತೇವೆ. ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ತೇವೆ. ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುತ್ತಿರುವಾಗ ಬೇರ್ಪಟ್ಟಿರುವಂತಹ ನಮ್ಮ ಹೃದಯಗಳನ್ನು ದೇವರು ತನ್ನ ಪ್ರೀತಿಯಿಂದ ಜೋಡಿಸಿ ಆಯ್ಕೆಗೊಳಿಸುತ್ತಾರೆ. ಏಕ ಹೃದಯದೊಂದಿಗೆ ಪ್ರಾರ್ಥಿಸಿದಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಸಭೆಗೆ ಹೋದಾಗ ಇತರರನ್ನು ನಿಮಗಿಂತಲೂ ಶ್ರೇಷ್ಠರೆಂದು ಎಣಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರವೇ ನೀವು ಸಮಾಧಾನದೊಂದಿಗೆ ಇತರರೊಂದಿಗೆ ಐಕ್ಯಗೊಂಡವರಾಗಿರ್ರಿ. ಆದರೆ ಕೆಲವು ವಿಷಯಗಳಲ್ಲಿ ಭೇದಗಳು ನಮ್ಮಲ್ಲಿ ಇದ್ದಿರ್ತವೆ. ಅದಕ್ಕಾಗಿ ನಾವು ಪ್ರತಿಕಾರ, ಕಕ್ಷ, ಕೇಡು ಇಟ್ಕೊಳ್ಳೋದು ಬೇಡ. ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರೋಣ. ನಾವು ಪ್ರೀತಿಯಿಂದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಎಲ್ಲಾ ವಿಷಯಗಳಲ್ಲಿ ದೇವರು ನಮಗೆ ಬಲಪಡಿಸುತ್ತಾರೆ. ಏಕ ಮನಸ್ಸಿನಿಂದ ನಾವು ಪ್ರಾರ್ಥಿಸಿದಾಗ ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯುತ್ತವೆ. ಪೇತ್ರನು ಸೆರೆಮನೆಯೊಳಗೆ ಹಾಕಲ್ಪಟ್ಟಾಗ ಸಭೆಯವರೆಲ್ಲ ಒಂದಾಗ್ತಾರೆ. ಒಂದಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಅದ್ಭುತವಾಗಿ ದೇವರು ಸೆರೆಮನೆಯನ್ನು ತೆರೆದು ಸರಪಣಿಗಳನ್ನು ಕಳಚಿ ಬೀಳುವಂತೆ ಮಾಡಿ ಪೇತ್ರನನ್ನು ಭಯಂಕರವಾದ ರೋಮನ್ ಕಾಲದಿಂದ ಕಟ್ಟಲ್ಪಟ್ಟಿರುವಂತಹ ಆ ಒಂದು ಪ್ರೆಷರ್ನಿಂದ ದೇವರು ಒಂದು ಅದ್ಭುತ ಕಾರ್ಯ ಮಾಡಿ ಪೇತ್ರನನ್ನು ಹೊರಗೆ ತರ್ತಾರೆ. ಪ್ರಾರ್ಥನೆ ಸಭೆಯಾಗಿ ಮಾಡುವಾಗ ಅದ್ಭುತ ನಡೆಯುತ್ತವೆ. ಬಂಧನಗಳು ಕಳಚಿ ಬೀಳ್ತವೆ. ರಾಜ್ಯಗಳು ಕಟ್ಟಲ್ಪಡ್ತವೆ. ದೇವರ ಕಾರ್ಯ ಪ್ರಪಂಚದಲ್ಲೆಲ್ಲ ವ್ಯಾಪಿಸುತ್ತದೆ. ಹಾಗಾಗಿ ಸಭೆಗೆ ಹೋಗೋಣ, ಪ್ರಾರ್ಥಿಸೋಣ. ನಮ್ಮ ಸಭೆಯಲ್ಲಿರುವ ಲೋಪಗಳನ್ನು ನೋಡಿ ವಿಮರ್ಶಿಸುವವರಾಗಿರದೆ ಅವುಗಳಿಗಾಗಿ ಪ್ರಾರ್ಥಿಸಿ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನೋಡೋಣ. ಆಗ ದೇವರ ಸನ್ನಿಧಿಯನ್ನು ನಾವು ಸಂಪೂರ್ಣವಾಗಿ ಅನುಭವಿಸ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ದೇವರೇ ನಾವು ಕ್ರೈಸ್ತರಾಗಿದ್ದೇವೆ ಎಂದು ಹೇಳಿಕೊಳ್ತಾ ಸಭೆಗೆ ಹೋಗ್ತಿದ್ದೇವೆ ಎಂದು ಹೇಳುತ್ತಾ ಇನ್ನೂ ಹೃದಯ ಶುದ್ಧಿ ಇಲ್ಲದವರಾಗಿದ್ದಾರೋ, ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬ ಆಸೆ ಇಲ್ಲದೆ ಕೇವಲ ಕಾಲಕ್ಷೇಪಕ್ಕಾಗಿ ಆಚಾರಕ್ಕನುಗುಣವಾಗಿ ಸಭೆಗೆ ಹೋಗುವಂಥವರಿರುತ್ತಾರೋ ಅಂಥವರನ್ನು ಈ ದಿನ ವಿಶೇಷವಾಗಿ ದರ್ಶಿಸಿರಿ ದೇವರೇ. ಪ್ರತಿದಿನ ನಿಮ್ಮ ವಾಕ್ಯ ಕೇಳಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುತ್ತಿರುವಾಗ ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರಗೊಳ್ಳುವ ಹಾಗೆ ದೇವರೇ, ನಮ್ಮ ಸಭೆ, ನಮ್ಮ ಊರು, ನಮ್ಮ ಜಾತಿ ಎನ್ನುವಂತಹ ಒಂದು ಸಂಕೋಚಿತವಾದ ಮನಸ್ಸಿನಿಂದ ಬಿಡುಗಡೆ ಕೊಡಿರಿ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಪ್ರಪಂಚದಾದ್ಯಂತ ಈ ಭಾನುವಾರ ಎಲ್ಲೆಲ್ಲಿ ಎಂತಹ ಆರಾಧನೆಗಳು ನಡೆಯುತ್ತಾ ಇವೆಯೋ ಅಂತಹ ಆರಾಧನೆಯಲ್ಲಿ ನೀವಿದ್ದೀರೆಂದು, ಪ್ರತಿ ಆರಾಧನೆಯಲ್ಲಿಯೂ ನೀವಿದ್ದೀರೆಂದು, ಎಲ್ಲಾ ಭಾಷೆಗಳವರೊಂದಿಗಿದ್ದೀರೆಂದು, ಎಲ್ಲಾ ದೇಶಗಳ ಪ್ರಜೆಗಳ ಮಧ್ಯದಲ್ಲಿ ನೀವಿದ್ದೀರೆಂದು ನಂಬಲು ನಮಗೆ ಸಹಾಯ ಮಾಡಿರಿ ದೇವರೇ. ಈ ದಿನ ಸಭೆಗೆ ಹೋಗಿ ಆತ್ಮದಿಂದ ಸತ್ಯದಿಂದ ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ಒಂದು ವೇಳೆ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಸಭೆಗಳಿಗೆ ಹೋದಾಗ ಏಕ ಮನಸ್ಸುಳ್ಳವರಾಗಿ ಜೊತೆ ಸಹೋದರ ಸಹೋದರಿಯರೊಂದಿಗೆ ಪ್ರಾರ್ಥಿಸಿರಿ. ಗ್ರೀಟ್ ಮಾಡಿರಿ, ಅಂದರೆ ಅವರಿಗೆ ವಂದನೆಗಳನ್ನು ಹೇಳಿರಿ, ಪ್ರೀತಿಯಿಂದ ಅವರಿಗೆ ಮಾತಾಡಿಸಿರಿ. ಹಾಗೂ ನಿಮ್ಮ ಸೇವಕರಿಗಾಗಿ, ನಿಮ್ಮ ದೈವ ಸೇವಕರಿಗಾಗಿಯೂ ಕೂಡ ಪ್ರಾರ್ಥಿಸಿರಿ. ಆಗ ದೇವರ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೀವು ಕಾಣುತ್ತೀರಿ. ಕರ್ತನು ನಿಮಗೆ ಕೊಟ್ಟಿರುವ ಸ್ಥಳೀಯ ಸಭೆಗಳಿಗೆ ಕುಟುಂಬವಾಗಿ ಈ ದಿನ ಹೋಗಿ ಆರಾಧಿಸಿ ದೇವರ ವಾಕ್ಯ ಕೇಳಿ ಆತ್ಮೀಕವಾಗಿ ಬಲಗೊಳ್ಳುವವರಾಗಿರಿ. ಮತ್ತೆ ನಾಳೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.